ಗುರು ನೋಡಿ, ರಾತ್ರಿ ಬಂದು ಎಬ್ಬರಿಸಿ ಶೂಟ್ ಮಾಡಿಸ್ಕೊಂಡು ಚಾನಲ್ಗೆ ಇಷ್ಟು ಗಂಟೆಗೆನೇ ಶುರು ಮಾಡಬೇಕು ಅಂತ ಸ್ವಾಮೀಜಿಗಳಿಗೂ ಹಿಂಸೆ ಕೊಟ್ಟು ರಾತ್ರಿ ಕೂರಿಸಿ ನಿಮ್ಮ ಕತೆ ನಮ್ಮ ಜೊತೆಗೆ ಓಪನಿಂಗ್ ಮಾಡಿಸಿದ್ದೀವಿ. ಅರ್ಜೆಂಟಲ್ಲಿ ನಡೆದಿದೆ ಎಲ್ಲನೂ. ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಮೇಲೆ, ನಮ್ಮ ಚಾನೆಲ್ ಮೇಲೆ ಒಂಚೂರು ನಿಮ್ಮೆಲ್ರದ್ದು ಸಪೋರ್ಟ್ ಇರಲಿ. ಲೈಕು, ಶೇರು, ಸಪೋರ್ಟ್ ಮಾಡಿ. ನಿಮ್ಮ ಕತೆ ನಮ್ಮ ಜೊತೆ. ನಮ್ಮ ಬಾಸ್ ಬರ್ತಾ ಇದ್ದಾರೆ, ಹರೀಶ್ ಅವರು. ಇವತ್ತು ಎಂಟರ್ಟೈನ್ಮೆಂಟ್ನ ಮೊದಲನೇ ಎಪಿಸೋಡ್ ಆದಂತಹ ನಿಮ್ಮ ಕತೆ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಕೋತಾ, ಇವತ್ತು ನಮ್ಮ ಜೊತೆ ಶ್ರೀ ಪರಮಪೂಜ್ಯ ಶ್ರೀ ಬಸವಲಿಂಗಮೂರ್ತಿ ಮಹಾಸ್ವಾಮಿಗಳಿದ್ದಾರೆ. ಅವರು ನಮಗೆಲ್ಲರಿಗೂ ಫ್ಯೂಚರ್ನ ರೆಡಿನೆಸ್ ಬಗ್ಗೆ, ಇವತ್ತಿನ ಜೀವನದ ಶೈಲಿಗಳ ಬಗ್ಗೆ ಕೆಲವು ಮೆಸೇಜಸ್ನ ಕೊಡ್ತಾ ಹೋಗ್ತಾರೆ. ನಾನು ಬಸವಲಿಂಗಮೂರ್ತಿ ಸ್ವಾಮಿಗಳು ಅಂತ ಮೈಸೂರಿನ ರಮ್ಮನಹಳ್ಳಿಯಲ್ಲಿ ಶ್ರೀ ಬಸವ ಧ್ಯಾನ ಮಂದಿರ ಭಾವೈಕ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ಮೈಸೂರಿನ ಮಹಾಲಿಂಗೇಶ್ವರ ಮಠದಲ್ಲಿ 10 ವರ್ಷಗಳ ಸೇವೆ ಮಾಡ್ತಾ ಇದ್ದೇನೆ. ಹಾಗೂ ಶಿರಾ ತಾಲೂಕಿನ ಚನ್ನನಹಳ್ಳಿ ಮಠ ಹಾಗೂ ಕಾರವಾರ ಜಿಲ್ಲೆಯ ಚನ್ನಬಸವೇಶ್ವರ ಮಹಾಮಠದ ಉಸ್ತುವಾರಿಯನ್ನು ನೋಡ್ಕೊಂಡಿರ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಂದು ನಿಮ್ಮ ಕಥೆ ನಮ್ಮ ಕಥೆ. ಇವತ್ತಿನ ಪ್ರತಿ ದಿನ ನಡೆತಕ್ಕಂಥ ಜನಗಳ ಜೀವನದಲ್ಲಿ ಕೆಲವು ಕಥೆಗಳು ನಡೆಯುತ್ತೆ, ನೋವುಗಳಿರುತ್ತೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ನಿಮ್ಮ ಕಡೆ. ನೀವು ಹೇಳ್ದಂಗೆ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಒಂದು ಕತೆ ಇರ್ತೈತೆ. ಕತೆ ಇಲ್ಲದ ವ್ಯಕ್ತಿನೇ ಇಲ್ಲ. ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಒಂದೊಂದು ಕಥೆಗಳು ಇದ್ದೇ ಇರ್ತವೆ. ಹಾಗಾಗಿ ನಿಮ್ಮ ಚಾನಲ್ ಏನಿದೆ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಮಾರ್ಗದರ್ಶನ ಮಾಡಿಸುವಂಥ ಕ್ರಿಯೆ ತಮ್ಮ ಚಾನಲ್ನಿಂದ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಗಳ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಮೊದಲನೇ ಕ್ವಶನ್ನು, ಇವತ್ತಿನ ಜನ್ರೇಷನ್ನಲ್ಲಿ ಸ್ಮಾರ್ಟ್ ಲೈಫ್ ಅಥವಾ ಸಿಂಪಲ್ ಲೈಫ್ ಕಡೆ ಯೂತ್ಸು ಹೋಗೋಕ್ಕೆ ಇಷ್ಟಪಡಲ್ಲ. ಯೂಶಲಿ ತುಂಬ ಆಡಂಬರಕವಾಗಿರಬೇಕು, ಕೇಳಿದ್ದೆಲ್ಲ ಬೇಕು, ಅದು ಎಷ್ಟಾಗುತ್ತೆ, ಏನಾಗಿರುತ್ತೆ ಅಂತ. ಇದ್ರ ಬಗ್ಗೆ ಆ ಮಕ್ಕಳಿಗೆ, ಆ ಒಂದು ಫ್ಯಾಮಿಲಿಗಳಿಗೆ ಏನು ಮೆಸೇಜ್ ಮಾಡ್ತೀರಾ? ನಮ್ಮ ಭಾರತ ದೇಶ ಮುಕ್ಕಾಲು ಭಾಗ ಹಳ್ಳಿಗಳಿಂದ ತುಂಬಿರ್ತಕ್ಕಂಥ ದೇಶ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಮ್ಮ ದೇಶ ಮೊದಲೆಲ್ಲ ತುಂಬ ಸರಳವಾದಂತಹ ಜೀವನವನ್ನೇ ಕಟ್ಟಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದ ಜನಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನಾಗಿದೆ ಅಂತ ಹೇಳಿದ್ರೆ, ವಿದೇಶಿ ಸಂಸ್ಕೃತಿಗೆ ನಮ್ಮ ಮಕ್ಕಳು ಆ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ದೇಶೀಯ ಸಂಸ್ಕೃತಿ, ದೇಶೀಯ ಪರಂಪರೆ, ದೇಶೀಯ ಆಟಗಳು, ದೇಶೀಯ ಸಂಸ್ಕೃತಿ ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆಗೆ ಕೈ ಬಿಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹೀಗಾಗಿ ಯಾವಾಗ ಇವರು ವಿದೇಶಿ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳಿಗೆ ತಮಗೆ ತಾವೇ ಉಲ್ಬಣವನ್ನಾಗಿ ಮಾಡ್ಕೊತಾ ಇದ್ದಾರೆ. ಸರಳವಾದಂತಹ ಜೀವನ ನಮ್ಮನ್ನ ಬಹಳ ಸುಖವಾಗಿರಿಸ್ತೈತಿ, ಬಹಳ ಸುಂದರವಾಗಿರಿಸ್ತೈತಿ. ಸರಳವಾದಂತಹ ಜೀವನ ನಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ, ಪ್ರಜ್ಞಾವಂತರನ್ನಾಗಿ ಮಾಡ್ತೈತೆ. ಆ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತೈತಿ. ನಾವು ಸರಳವಾದಂತಹ ಜೀವನವನ್ನು ಮಾಡದೆ ನಾವು ಅದ್ದೂರಿ ಆಡಂಬರದ ಜೀವನವನ್ನು ಮಾಡ್ತಾ ಹೋದ್ರೆ, ಇವತ್ತು ನಮಗೆ 4 ಆಣೆ ಸಂಪಾದನೆ ಮಾಡಿದ್ರೆ ಇವತ್ತು 2 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೌದು, 4 ಆಣೆ ಸಂಪಾದನೆ ಮಾಡಿ ಇವತ್ತು ತುಂಬಾ ಹಣವನ್ನು ಅಪವ್ಯಯ ಮಾಡ್ತಕ್ಕಂತ ಇವತ್ತು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಿಂದೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, 10 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಖರ್ಚು ಮಾಡಿ 9 ರೂಪಾಯಿನ ಕೂಡಿಡುವಂತ ಕಾಲ ಇತ್ತು. ನಮ್ಮ ಪೂರ್ವಿಕರು ಕಣಜಗಳು ಅಂತ ಹಳ್ಳಿ ಕಡೆ ಮಾಡ್ಕೊಂತ ಇದ್ರು. ಕಣಜಗಳು ಅಂತ ಹೇಳಿ ಮಣ್ಣಿನ ಕೆಲವು ವಸ್ತುಗಳನ್ನ ಇಟ್ಕೊಂಡಿದ್ರು. ಅದರಲ್ಲಿ ದವಸ ಧಾನ್ಯಗಳನ್ನ ತುಂಬಿ ಸ್ಟೋರ್ ಮಾಡ್ಕೊಂತ ಇದ್ರು. ಮತ್ತೆ ಹಣವನ್ನು ಕೂಡ ಸಂಗ್ರಹ ಮಾಡ್ಕೊಂತ ಇದ್ರು. ಬೇರೆ ಯಾರು ಪಕ್ಕದ ಮನೆಯವರು ನಮಗೆ ಕಷ್ಟ ಇದೆ ಅಂತ ಬಂದಂತ ಸಂದರ್ಭದಲ್ಲಿ ಅವರು ಸಹಾಯ ಮಾಡ್ತಾ ಇದ್ರು. ಇವತ್ತು ಹೇಳ್ತೀವಿ, ಪ್ರತಿಯೊಂದು ಮನೆಯವರು ಸಾಲ ಮಾಡ್ಕೊಂಡಿದ್ದಾರೆ.
ಪ್ರತಿಯೊಂದು ಮನುಷ್ಯನು ಕೂಡ ಸಾಲದ ಮೇಲಿದ್ದಾನೆ. ನೀವು ಯಾವುದೇ ಹಳ್ಳಿಗೆ ಇಲ್ಲಿ ಹಲವಾರು ಸಂಘಗಳು ಬಂದು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಸಾಲ ಕೊಡುವಂತ ನೆಪದಲ್ಲಿ ಎಲ್ಲ ಒಂದು ಕಡೆ ಅವರನ್ನ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಅವ್ರು ಸಾಲ ಕೊಡ್ತಾರೆ, ಕೆಲವೇ ಜನ ಉದ್ಧಾರ ಆಗ್ತಾ ಇದ್ದಾರೆ. ಅಂಗಡಿಗಳು ಇಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಕೆಲವೇ ಜನಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇನ್ನಿಬ್ಬರೆಲ್ಲ ಏನಾಗ್ತಾ ಇದ್ದಾರೆ ಅಂದ್ರೆ ದುಶ್ಚಟಗಳಿಗೆ ಆ ಸಾಲ ಪಡೆದಂತ ಹಣವನ್ನ ಬಳಕೆ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಊರನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಎಷ್ಟೋ ಜನಗಳನ್ನ ನಾವು ನೋಡಿದ್ದೇವೆ. ಅದಕ್ಕೋಸ್ಕರವಾಗಿ ಸರಳವಾದಂತಹ ಜೀವನ ಮಾಡ್ತಕ್ಕಂಥವ್ರು ಒಪ್ಪಿಗೆ ಕೊಡ್ತಾರೆ ಹೊರತು ಕೈ ಒಡ್ಡಿ ಬೇಡದಿಲ್ಲ. ಸರಳವಾದಂತ ಜೀವನ ಒಬ್ಬರಿಗೆ ಸಹಾಯ ಮಾಡುವಂತ ಹೇಳ್ತೈತೆ. ಅದೇ ಆಡಂಬರದ ಜೀವನ ಕೈ ಒಡ್ಡಿ ಚಾಚಬೇಕಾಗ್ತೈತಿ, ಕೊಡ್ರಪ್ಪ 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 ಅಂತ ಹೇಳಿ. ಹೀಗಾಗಿ ಸರಳವಾದಂತ ಜೀವನವನ್ನ ನಮ್ಮ ಪೂರ್ವಿಕರು, ಉದಾಹರಣೆ ಮಹಾತ್ಮ ಗಾಂಧೀಜಿಯವರು ಸರಳವಾದಂತ ಅವರೆಷ್ಟು ಕೋಟ್ಯಾಧಿಪತಿಗಳಿದ್ರು. ಅವ್ರ ತಂದೆಯವರು ಕೂಡ ದೊಡ್ಡ ಶ್ರೀಮಂತರಿದ್ರು, ಅವರು ವರ್ತಕರಿದ್ರು, ವ್ಯಾಪಾರಿಗಳಿದ್ರು. ಅಷ್ಟು ದೊಡ್ಡ ಕೋಟ್ಯಾಧಿಪತಿಗಳಿದ್ರು ಕೂಡ ಪಾಪ ಕೆಳಗಡೆಗೆ ಒಂದು ಬಟ್ಟೆಯನ್ನ ಸುತ್ತಕೊಂಡು ಮೇಲೆ ಸಣ್ಣದ ಬಟ್ಟೆಯನ್ನ ಸುತ್ತಕೊಂಡು ಇಡೀ ಪ್ರಪಂಚವನ್ನೇ ಸುತ್ತಬಿಟ್ರು ಅವರು. ಹೌದು, ಎಷ್ಟು ಸಿಂಪಲ್, ಎಷ್ಟು ಸರಳತೆ ವ್ಯಕ್ತಿ. 3ನೇ ದರ್ಜೆ ರೈಲು ಬೋಗಿಗಳಲ್ಲಿ ಹೋರಾಟ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ಬಸವಾದಿ ಶಿವಶರಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲು ನೀವು ಯಾರೇ ಆಗಲಿ ಸರಳವಾಗಿ ಜೀವನ ಮಾಡಿರಿ. ಸರಳತೆ ಇಲ್ಲದಲೇ ಹೋದ್ರೆ ನೀವು ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತೀರ. ನೀವು ಕಾಯಕವೇ ಕೈಲಾಸ. ನೀವು ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕೇ ಹೊರತು ನಾವು ಪರಲ ಸಂಪಾದನೆಯಿಂದ ನಾವು ದುಡಿದು ತಿನ್ನಬಾರದು, ಅದು ನರಕಕ್ಕೆ ಭಾಜನ ಆಗುತ್ತೆ. ಹೌದು, ಅದಕ್ಕೋಸ್ಕರವಾಗಿ ನಾವು ದುಡಿದು ಸಂಪಾದನೆ ಮಾಡಿ ಬೇರೆಯವ್ರಿಗೂ ಕೂಡ ಕೊಡಿ. ನಮ್ಮ ಕೈಗಳು ಕೊಡುವಂತ ಕೈಗಳಾಗಬೇಕೇ ಹೊರತು ಚಾಚುವಂತ ಕೈಗಳಾಗಬೇಡದು ಅಂತ ಹೇಳಿ ಬಸವಾದಿ ಶಿವಶರಣರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಸರಳವಾದಂತ ಜೀವನ ಪ್ರತಿಯೊಬ್ಬರಿಗೂ ಬಹಳ ಒಳ್ಳೆಯದು. ಈ ಆಡಂಬರದ ಜೀವನ ಏನಾಯ್ತಲ್ಲ, ಒಂದಲ್ಲ ಒಂದು ಮನುಷ್ಯನನ್ನ ಏಕಾಂಗಿಯನ್ನ ಮಾಡ್ತೈತಿ, ಒಬ್ಬಂಟಿ ತನಕ ದೂಡ್ತೈತಿ. ಅದು ಮನೆ ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತೈತಿ. ಈ ಸರಳವಾದಂತ ಜೀವನ ಏನೈತೆ ಅದು ಪರ್ಮನೆಂಟ್ ಲೈಫ್ ಅದು ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯ. ಅಂದ್ರೆ ಇದು ಸಿಂಪಲ್ ಲೈಫ್ ಬಗ್ಗೆ ಗುರುಗಳು ಹೇಳಿದ ಮಾತು. ಹಾಗೇನೆ ಇನ್ನೊಂದು ಪ್ರಶ್ನೆ ಗುರುಗಳ, ಈಗಿನ ಕಾಲದಲ್ಲಿ ಪ್ರತಿಯೊಬ್ರು 95%, 98%, ಯಾರನ್ನು ಕೇಳಿದ್ರು ನಾನು 98%, ನಂದು 80%, ನಂದು 80%. ಈ ವಿಚಾರವಾಗಿ ನಾಲೆಡ್ಜ್ ಮತ್ತೆ ಎಜುಕೇಶನ್ ಬಗ್ಗೆ ನನಗೆ ಡಿಫ್ರೆನ್ಸ್ ಉಂಟು. ಈಗ ಈ ನಾಲೆಡ್ಜ್ ಮತ್ತೆ ಎಜುಕೇಶನ್ ಇರೋ ಡಿಫ್ರೆನ್ಸ್, ಈ ಪ್ರಶ್ನೆಗೆ ಇವತ್ತಿನ ಯೂತ್ಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ಅಂತ ಮಹಾಶಿವಶರಣರೊಬ್ರು ಒಂದು ಮಾತು ಹೇಳ್ತಾರೆ, ಓದುವುದು ಸದ್ಗುಣಕ್ಕಲ್ಲದೆ ಕೀ ಊದುವುದಕ್ಕೇನಯ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಓದುವುದು ಸದ್ಗುಣ ಸಂಪಾದನೆಗಾಗಿ, ಕೀಯನ್ನು ಊದುವುದಕ್ಕಾಗಿ ನೀವು ಪುಸ್ತಕದ ಉಳಿವಾಗ್ಬಿಟ್ಟು ಇನ್ನೊಂದು ಅದನ್ನು ಉಳಿವಾಗ್ ಮಾಡ್ತಾ ಇದೆಯಾ? ಓದೋದು ಯಾಕೆ ಅಂದ್ರೆ ಸದ್ಗುಣಗಳ ಆಗರ ಆಗ್ಬೇಕು. ಮಾನವನಾಗಿರ್ತಕ್ಕಂಥ ಸದ್ಗುಣಗಳ ಆಗರ ಆಗುವಂತೇಳಿ ಶಿಕ್ಷಣ ಪಡಿಬೇಕು ನಾವು. ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಸಮರ್ಥ ಸಾಮರ್ಥ್ಯದ ಪ್ರತಿಭೆಯನ್ನ ಸಮರ್ಪಕವಾಗಿ ಹೊರಹೊಮ್ಮಿಸಿ, ವಿವೇಕವನ್ನ ಕೊನರಿಸಿ, ಶೀಲವನ್ನ ಪವಿತ್ರವಾಗಿರಿಸಿ, ಯಾರ ಬಾಡಿಗೆ ಬುದ್ಧಿಯ ಹಂಗು ಇಲ್ಲದೆ ಸ್ವತಂತ್ರವಾಗಿ ಬದುಕುವಂತಹ ಶಕ್ತಿಯನ್ನ ರೂಪಿಸುವ ಒಂದು ಮಹತ್ತರವಾದಂತಹ ಸಾಧನಕ್ಕೆ ಶಿಕ್ಷಣ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಮಾರ್ಕ್ಸ್ ಲೆಕ್ಕ ಅಲ್ಲ, ಮಾರ್ಕ್ಸ್ ಬರಲಿ ಬೇಡ ಅಂತ ಹೇಳಲ್ಲ ನಾವು. ಯಾಕಂದ್ರೆ ನಮ್ಮ ಜ್ಞಾನ ಎಷ್ಟೈತು ಮಾರ್ಕ್ಸ್ ಒಂದು ಬರ್ತವೆ. ಆದ್ರೆ ಅದೇ ಒಂದು ಪುಸ್ತಕದ ಹುಳುಗಳಾಗಿ ನಾವು ಜ್ಞಾನ ಬರೀ ಮಾರ್ಕ್ಸ್ಗೋಸ್ಕರ ಇಲ್ಲಿ ಓದ್ತೀವಿ ಅಂತಕ್ಕಂಥದ್ದು ತಪ್ಪು. ಇವತ್ತು ನಾವು ನೋಡ್ತೀವಿ ಮಕ್ಕಳು ಹೆಗಲ ಮೇಲೆ ಎಷ್ಟೊಂದು ಪುಸ್ತಕಗಳು, ಎಷ್ಟೊಂದು ಹೊರೆ, ಎಷ್ಟೊಂದು ಭಾರ. ಈ ಮಾರ್ಕ್ಸ್ಗೋಸ್ಕರವೇ ಇವ್ರು ಕಳಿಸ್ತಾ ಇದ್ದಾರೆ ಅನ್ನೋ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದು ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನ ಕಟ್ಟಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿ ಕೊನೆಗೆ ಅವರು ಸುಸ್ತಾಗಿ ಮೆಂಟಲ್ಗಳಾಗುವ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಣ ನಮ್ಮ ಮನಸ್ಸಿನ ಬದಲಾವಣೆಗೋಸ್ಕರವಾಗಿ, ಮತ್ತೆ ನಮ್ಮ ಹೊಟ್ಟೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ದೇವರು ಇಟ್ಟು ಬಟ್ಟೆ ಮೋಸ ಮಾಡಲ್ಲ. ಹೌದು, ದೇವರು ಯಾವುದೇ ಪ್ರಾಣಿ ಹುಟ್ಲಿ, ಪಕ್ಷಿ ಹುಟ್ಲಿ, ಮನುಷ್ಯರಿರ್ಲಿ, ಅಡವಿಯವರು ಕಲ್ಲಿನಲ್ಲಿ ಹುಟ್ಟಿದ್ದ ಹೋಗುವ ತಪ್ಪೆಗಳಿಗೆಲ್ಲ ಅಡಿಗಡಿಗೆ ಆಹಾರ ಇದ್ದವರು ಯಾರು? ಬಲ್ಲಿದನ ತಾಯಿ ನೆಲೆಯಾಗಿ ಕೇಶವರಾಯ ಎಲ್ಲರನ್ನ ಸಲಹುವುದಕ್ಕೆ ಸಂಶಯವಿಲ್ಲ. ಹೀಗಾಗಿ ಶಿಕ್ಷಣ ಅಂತಕ್ಕಂಥದ್ದು
ನಮ್ಮ ಮನಸ್ಸಿನ ಬದಲಾವಣೆ, ನಮ್ಮ ನೈತಿಕ ಮಟ್ಟ ಸುಗಮವಾಗಿರಬೇಕು ಎನ್ನುವಂತ ದೃಷ್ಟಿಯಿಂದ ನಾವು ಶಿಕ್ಷಣವನ್ನು ಕಲಿಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಪ್ರತಿಭೆಯನ್ನ ನೋಡಿ ಸರ್ಕಾರನೋ ಅಥವಾ ಖಾಸಗಿಯವರು ಯಾರೋ ಉದ್ಯೋಗವನ್ನ ಕೊಟ್ಟೇ ಕೊಡ್ತಾರೆ. ನಮ್ಮ ಜ್ಞಾನ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ನೈತಿಕತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಚಟುವಟಿಕೆಗಳು ಪೂರಕವಾಗಿದ್ವು ಅಂತ ಹೇಳಿದ್ರೆ ಯಾರಾದ್ರೂ ಸ್ಪಂದಿಸಿ ನಮಗೆ ಸಹಾಯ ಮಾಡಿ ನಮಗೆ ನೌಕರಿಯನ್ನ ಕೊಟ್ಟೇ ಕೊಡ್ತಾರೆ. ಹೀಗೆ ಜ್ಞಾನಿಗಳಾಗ್ಲಿಕ್ಕೆ ನಾವು ವಿದ್ಯಾಭ್ಯಾಸ ಮಾಡ್ಕೋಬೇಕೇ ಹೊರತು ಹೊಟ್ಟೆಪಾಡಿಗೋಸ್ಕರನೇ ಈ ಶಿಕ್ಷಣ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ. ಸೊ ಈ ಪ್ರಶ್ನೆ ವಿಚಾರವಾಗಿ ಗುರುಗಳು ಚೆನ್ನಾಗಿ ಹೇಳಿದ್ರು. ವಿದ್ಯೆ ಜೊತೆಗೆ ವಿವೇಕ ಅನ್ನೋದು ಇರಬೇಕು, ಅದ್ರ ಜೊತೆಗೆ ಸ್ಕಿಲ್ಸು ಇಂಪಾರ್ಟೆಂಟ್ ಅನ್ನೋ ಮೆಸೇಜ್ನ ತುಂಬಾ ಚೆನ್ನಾಗಿ ಕೊಟ್ಟರು. ಬಟ್ ಇನ್ನೊಂದು ಪ್ರಶ್ನೆ ಗುರುಗಳೇ, ಜನರೇಷನ್ ಝೆಡ್ ಅಂತ ಕರಿತೀವಿ ಈಗ ಹೊತ್ತು ಈ ಒಂದು ಜನರೇಷನ್ ಝೆಡ್ ನಲ್ಲಿ ಹೊಸ ಟ್ರೆಂಡ್ ಅಂದ್ರೆ ಎಐಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ವರನ ಅಥವಾ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ನಮ್ದು. ನೋಡಿ, ಎಐ ಇದೆಲ್ಲ ಮನೋರಂಜನೆಗೆ ಸಂಬಂಧಪಟ್ಟಂತ ವಿಚಾರ. ಮೊದಲು ನಾವು ಪ್ರತಿಯೊಬ್ಬ ನಮ್ಮ ಜೀವನಗಳನ್ನ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳಿಗೂ ಅದನ್ನ ಕಲಿಸ್ಬೇಕು. ಈಗ ನಾವು ಎಷ್ಟೋ ಸಮಸ್ಯೆನಲ್ಲಿ ಒದ್ದಾಡ್ತಾ ಇರ್ತೀವಿ, ಗೊತ್ತಾಗಲ್ಲ. ಈಗ ಎಲ್ಲಾ ಕಡೆ ಸಾಲ ಪಡ್ಕೊಂತೀವಿ, ಮತ್ತೆ ನಾವು ಸಂಪಾದನೆ ಮಾಡ್ತೀವಿ, ನಮ್ಮ ಜಮೀನಲ್ಲೂ ಹಣ ಬರುತ್ತೆ ಅಥವಾ ನೌಕರಿಯಿಂದನೂ ಹಣ ಬರುತ್ತೆ, ಇದರಿಂದ ಪಡ್ಕೊಂತೀವಿ. ಆದ್ರೆ ಈ ಮನೋರಂಜನೆ ಯಾವಾಗಲೂ ಅತಿ ಆಗ್ಬಾರ್ದು. ಈಗ ನಮ್ಮ ಗ್ರಾಮೀಣ ಕ್ರೀಡೆಗಳು ಇದಾವಲ್ಲ, ರೈಲು, ಕಬಡ್ಡಿ ಆಡೋದು, ಇನ್ನ ಇತರ ಕೆಲವು ಚಿನ್ನಿದಾಂಡ ಆಡ್ತಕ್ಕಂಥದ್ದು, ಇದು ಮಕ್ಕಳು ಯಾವಾಗಲೂ ಶಾಲೆಯಿಂದ ಬಂದ ತಕ್ಷಣ ಒಂದು ಬೆಳಗ್ಗೆ ಹಂಗೆ ಆಡ್ಬೇಕು, ಮತ್ತೆ ಮನೆಗೆ ಬರ್ತಾರೆ. ಈ ಮಕ್ಕಳು ಅದು ಆಟ ಆಡಲ್ಲ. ಆದ್ರೆ ಈ ಎಐ, ಮೊಬೈಲ್, ಇದೆಲ್ಲ ಅತಿಯಾದ ಮನೋರಂಜನೆ ಐತಲ್ಲ, ಅತಿಯಾದ ಮನೋರಂಜನೆ ಅವರನ್ನ ಮಾನಸಿಕ ರೋಗಿಗಳನ್ನಾಗಿ ಬದಲಾವಣೆ ಮಾಡ್ತಾ ಇದೆ. ಈಗ ಎಷ್ಟೋ ಜನ ಮಕ್ಕಳು ಗೇಮ್ ಆಡಿ 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 ಮಾನಸಿಕ ರೋಗಿಗಳಾಗಿ ತೀರ್ಕೊಂಡಿರ್ತಕ್ಕಂಥದ್ದನ್ನ ನಾವು ಸಾಮಾಜಿಕ ಜಾಲತಾಣಗಳನ್ನ ನೋಡಿದ್ದೇವೆ. ಹೀಗಾಗಿ ಅತಿಯಾದ ಮನೋರಂಜನೆ ಚಿಕ್ಕ ಹುಡುಗರಿಗಾಗ್ಲಿ ದೊಡ್ಡವರಿಗಾಗ್ಲಿ ಅದು ಸರಿ ಇರಲ್ಲ. ಈ ರೀಲ್ಸ್ಗಳು ಅಂತ ಹೇಳಿದ್ರಲ್ಲ, ಇದರಂತ ಅಪಾಯಕಾರಿ ಘಟನೆ ಇನ್ಯಾವುದೂ ಇಲ್ಲ. ಅವ್ರು ಹಣ ಸಂಪಾದನೆ ಮಾಡೋಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಗಂಡನಿಗೆ ತೊಂದ್ರೆ ಮನೆಯಲ್ಲಿ, ಮಕ್ಕಳಿಗೆ ತೊಂದ್ರೆ. ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳನ್ನೇ ಬಿಟ್ಬಿಟ್ಟಿದ್ದಾರೆ, ಗಂಡದಿರನ್ನೇ ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಹಣ ಸಂಪಾದನೆ ಮಾಡಬೇಕು ಅದರಿಂದ ಅಂತ ಹೇಳಿ ರೀಲ್ಸ್ಗಳನ್ನ ಮಾಡ್ತಕ್ಕಂಥ ಕಾಯಕದಲ್ಲಿ ತೊಡಗಿದ್ದಾರೆ. ಅದನ್ನ ನೋಡ್ತಕ್ಕಂಥವ್ರು ಕೂಡ ದಡ್ರೆ. ಯಾವಾಗ ನಾವು ಮನೋರಂಜನೆ ಅತಿ ಆಗ್ತಾ ಹೋಗ್ತೈತೆ, ಎಲ್ಲ ಕುಟುಂಬಗಳಿಗೂ ಸಮಸ್ಯೆ ಆಗ್ತಾ ಹೋಗ್ತೈತೆ. ಅವ್ರು ಏಕಾಂಗಿ ಆಗ್ತಾರೆ, ಒಂಟಿ ಆಗ್ತಾರೆ, ಮಾನಸಿಕ ರೋಗಿಗಳಾಗ್ತಾರೆ, ಕೊಲೆಗಳಾಗ್ತವೆ, ಹುಲಿಗಳಾಗ್ತವೆ, ಸಾಕಷ್ಟು ಕೌಟುಂಬಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾರೆ ಅವರು. ಈಗ ಈಗಿನ ಈ ಜನರೇಷನ್ ಸೆಟ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೀಲ್ಸು, ಸ್ಪೆಸಿಫಿಕ್ ಎಐಗಳು, ಅದು ಇದು ಮಾಡ್ತಕ್ಕಂಥ ಕಂಡೀಷನ್ ಹೇಗೆ ಒಂದು ಫ್ಯಾಮಿಲಿಯ ಪರಿಸ್ಥಿತಿನ ಬದಲಾಯಿಸುತ್ತೆ ಅನ್ನೋದನ್ನ ಗುರುಗಳು ಹೇಳಿದ್ರು. ಅಷ್ಟೇ ಇದೆ ಫ್ಯೂಚರ್ ರೆಡಿನೆಸ್ ಅಂತ ಇದನ್ನ ನಾನು ಟ್ಯಾಗ್ಲೈನ್ ಮಾಡ್ತೀನಿ. ಯಾಕಂದ್ರೆ ಇದು ನನಗೆ ಸುಮಾರು ಈಗ ಒಂದು ಓವರ್ ಆಲ್ ಕರ್ನಾಟಕದಲ್ಲಿ ಎಷ್ಟೊಂದು ಯೂನಿವರ್ಸಿಟಿ ಇದ್ದಾವೆ. ಅಷ್ಟು ಯೂನಿವರ್ಸಿಟಿಗಳನ್ನು ಲೆಕ್ಕ ಹಾಕಿದ್ರೆ ವರ್ಷದಲ್ಲಿ ಸುಮಾರು 10,000 to 15,000 ಸ್ಟೂಡೆಂಟ್ಸ್ ಆಚೆ ಬರ್ಬೋದು. ಅಂದಾಗ 15,000 ಜನ ಸ್ಟೂಡೆಂಟ್ಸು ವಿಧ ವಿಧ ಸಬ್ಜೆಕ್ಟ್, ಬೇರೆ ಬೇರೆ ಸಬ್ಜೆಕ್ಟ್, ಬೇರೆ ಬೇರೆ ಕೋರ್ಸ್, ಅದರಲ್ಲೆಲ್ಲ ಪಾಸ್ ಆಗ ಉದ್ಯೋಗ ಮೈನ್ ಆಗಿ. ಅವನು ಪಾಸ್ ಆಗಿ ಆಚೆ ಬಂದ್ರು ಅವನು ಕೊಡೋದು ಒಂದು 13,000 ಸಂಬಳ. ಇವತ್ತು ಮಾಸ್ಟರ್ಸ್ ಮುಗಿಸಿ ಕೆಲವರು ಅವರವರ ಸ್ಪೆಸಿಫಿಕ್ ಕೋರ್ಸ್ಗಳನ್ನ ಮುಗಿಸಿ 13,000ಕ್ಕೆ ಆಚೆಗಡೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವರು ಆ 13,000ಕ್ಕೆ ಫ್ಯಾಮಿಲಿಗೆ ಯಾವ ರೀತಿ ನ್ಯಾಯ ತರಬೇಕಾಗುತ್ತೆ. ಕೆಲವರು ಬಡವರು ಇರ್ತಾರೆ, 10,000 15,000 ಫೀಸ್ ಕಷ್ಟ ಇರ್ತಕ್ಕಂಥ ಪರಿಸ್ಥಿತಿ. ಈ ಒಂದು ಕಂಡೀಷನ್ಸ್ಗೆ ಮುಂದಿನ ಪೀಳಿಗೆ ಜಾಬ್ ಸಿಗದೆ ಇರೋದಾಗಿರ್ಬೋದು, ಅಥವಾ ಜಾಬ್ ಹೇಗೆ ಸೀಕ್ ಮಾಡ್ಕೋಬೇಕು, ಏನು ಇಂಪ್ರೂವ್ ಮಾಡ್ಕೊಂಡ್ರೆ ಅವರು ಆ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ಇವತ್ತು ನಮ್ಮ ದೇಶದಲ್ಲಿ ಉದ್ಯೋಗಕ್ಕೆ ಕೊರತೆನೇ ಇಲ್ಲ. ಬೇಕಾದಷ್ಟು ಇವತ್ತು ಉದ್ಯೋಗಕ್ಕೆ ಬೇರೆ ಬೇರೆ ದೇಶದವರೆಲ್ಲ ಬಂದು ನಮ್ಮ ಉದ್ಯೋಗವನ್ನು ಕಿತ್ತಂತ ಇದ್ದಾರೆ. ಬೇರೆ ಬೇರೆ ದೇಶದ ಯಂತ್ರಗಳೆಲ್ಲ ಬಂದು ನಮ್ಮ ಉದ್ಯೋಗಗಳನ್ನ ಕಿತ್ತಂತ ಇದ್ದಾರೆ. ಈ ಒಂದು ಶಿಕ್ಷಣ, ನಾವು ಕೌಶಲ್ಯಾಭಿವೃದ್ಧಿ ಶಿಕ್ಷಣವನ್ನು ಹೆಚ್ಚು ಪಡಿಬೇಕಾಗ್ತದೆ.
ಈಗ ನಾನು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಈಗ ಯೂನಿವರ್ಸಿಟಿನಲ್ಲಿ ಯಾವ್ದೋ ಒಂದು ಸಬ್ಜೆಕ್ಟ್ ಇಂದ ಪಾಸ್ ಆಗಿ ನಾನು ಆಚೆ ಬಂದಿರ್ತೇನೆ. ನಾನು ಯಾವ್ದ್ರಲ್ಲಿ ತರಬೇತಿ ಪಡ್ಕೊಂಡಿದ್ದೀನಿ, ಯಾವ್ದ್ರಲ್ಲಿ ಶಿಕ್ಷಣ ಪಡೆದಿದ್ದೀನಿ, ಅದರಲ್ಲಿ ಸಾಧನೆ ಮಾಡಬೇಕು. ಬೇಕಾದಷ್ಟು ಅದೇ ಕ್ಷೇತ್ರದಲ್ಲಿ ಬೇಕಾದಷ್ಟು ವಿಜ್ಞಾನ ಆಗ್ಬೋದು, ಕಲೆ ಆಗ್ಬೋದು, ವಾಣಿಜ್ಯ ಆಗ್ಬೋದು, ಪ್ರತಿಯೊಂದರಲ್ಲೂ ಅವಕಾಶಗಳಿದ್ದಾವೆ. ಅದನ್ನ ಸರಿಯಾಗಿ ವಿದ್ಯಾರ್ಥಿಗಳು ಬಳಸ್ಕೊಂಡು ಅದರಲ್ಲಿ ಸಾಧನೆಯನ್ನ ಮಾಡಬೇಕಾಗ್ತದೆ. ನಾನೊಬ್ಬ ಟೀಚರ್ ಆಗಿ ಗುರುಗಳೇ, ಈಗಿನ ಮಕ್ಳಿಗೆ ಏನಾದ್ರೂ ಒಂದು ಅಸೈನ್ಮೆಂಟ್ ಕೊಟ್ರೆ ಯೂಸ್ ಮಾಡ್ಕೊಂಡ್ ಬರ್ತಾರೆ. ನೀವು ಪಾಠ ಮಾಡಿ ಬಿಡಿ, ಇದೆ ಪ್ರಾಯೋಗಿಕವಾಗಿ ಮಾಡಲ್ಲ, ಪ್ರಾಯೋಗಿಕವಾಗಿ ಮಾಡೋದಿಲ್ಲ. ಇನ್ನೊಂದು, ಇವತ್ತಿನ ಟೀಚರ್ಸ್ ಡೇನು ಹಿಂಗೆ ಆಗ್ಬಿಡುತ್ತೆ ಅನ್ಸುತ್ತೆ. ಎಗಳು ಗೂಗಲ್ ಇದನ್ನ ಹಾಕ್ಬಿಟ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತಾನು. ಭಾರತ ದೇಶದಲ್ಲಿ ಇದರಿಂದನೇ ನಿರುದ್ಯೋಗಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಯೂನಿವರ್ಸಿಟಿಗಳು ಈ ಕರಕುಶಲ ವಸ್ತುಗಳ ಬಗ್ಗೆ ತರಬೇತಿಯನ್ನ ಕೊಡ್ಬೇಕಾಗುತ್ತೆ, ಕೌಶಲ್ಯಾಭಿವೃದ್ಧಿನಲ್ಲಿ ಶಿಕ್ಷಣವನ್ನ ಕೊಡ್ಬೇಕಾಗ್ತೈತೆ. ನಮ್ಮ ದೇಶದಲ್ಲಿ ಶಿಕ್ಷಣಾಭಿವೃದ್ಧಿ ಕೌಶಲ್ಯ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕರಕುಶಲ ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಸರ್ಕಾರ. ಕುಂಬಾರಿಕೆ ಆಗ್ಬೋದು, ಕಮ್ಮಾರಿಕೆ, ಚಮ್ಮಾರಿಕೆ ಆಗ್ಬೋದು. ಇವತ್ತು ಫಾರಿನಿಂದ ಚಪ್ಪಲಿಗಳು ಬರ್ತಾ ಇದ್ದಾವೆ. ಇಲ್ಲೇ ಅವರು ಚಪ್ಪಲಿ ಮಾಡ್ತಕ್ಕಂಥವ್ರಿಗೆ ತೊಂದರೆ ಆಯ್ತು. ಇವತ್ತು ಬಟ್ಟೆ ಒಗೆಯಲಿಕ್ಕೆ ಮಿಷಿನ್ಗಳು ಬಂದ್ಬಿಟ್ಟಿದ್ದಾವೆ. ಇಲ್ಲಿ ಬಟ್ಟೆ ಒಗೆಯೋರಿಗೆ ಉದ್ಯೋಗ ಹೋಯ್ತು. ಆಮೇಲೆ ಮಿಷಿನ್ಗಳು, ಯಂತ್ರಗಳು ಬಂದು ಹೊಲ ಹೋಗೋರಿಗೆ ಎತ್ತುಗಳು ಹೋದವು, ನೇಗಿಲು ಹೋಯ್ತು, ಕುಂಟೆ ಹೋಯ್ತು, ಕೂಡಿಗೆ ಹೋಯ್ತು, ಎಲ್ಲಿಗೆ ಹೋಯ್ತು, ಎಲ್ಲ ಹೋಯ್ತು. ಇದು ಉದ್ಯೋಗದಲ್ಲೇ ಕಿತ್ಕೊಂಡ್ಬಿಡ್ತು ಆಧುನಿಕತೆ ಅಂತಕ್ಕಂಥದ್ದು. ಹೀಗಾಗಿ ಈ ಆಧುನಿಕತೆ ಅಂತಕ್ಕಂಥದ್ದು ಏನಿದೆ, ಇದಕ್ಕೂ ಕೂಡ ಅಂತ ಆಧುನಿಕತೆಯನ್ನು ಬಳಸ್ಕೊಂಡು ಮನುಷ್ಯ ಇವತ್ತು ಕಷ್ಟ ಪಡ್ತಾ ಇಲ್ಲ. ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಜನಗಳು ಬಂದು ಇಲ್ಲಿ ಉದ್ಯೋಗವನ್ನ ಮಾಡ್ಕೊಂಡು ನಮ್ಮ ಉದ್ಯೋಗವನ್ನ ಕಿತ್ಕೊಂಡಿದ್ದಾರೆ. ಪಾಪ ಅವ್ರ ಮೇಲೆ ದೂರಬಾರದು. ನಾವು ಸೋಂಬೇರಿಗಳಾಗಿದ್ದೇವೆ, ಆಲಸ್ಯ ಪ್ರವೃತ್ತಿಗಳಾಗಿದ್ದೇವೆ. ನಾವು ಮುಂದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ನೀವು ಹೇಳ್ದಂಗೆ ಡಿಗ್ರಿ ಮಾಡ್ತೀವಿ, ಡಿಗ್ರಿ ಮಾಡ್ಬಿಟ್ಟು ಯಾವ್ದೋ ಒಂದು ಕಂಪ್ನಿನಲ್ಲಿ ಹೋಗಿ ಎಲ್ಲ ಒಂದು 20,000 ರೂಪಾಯಿ ಸಂಬಳ ಕೊಡ್ತಾರೆ. ಅದಕ್ಕೆ ನಾವು ಮಾರು ಹೋಗ್ತೀವಿ. ಅದಕ್ಕೆ ರೈತ ಸಂಘದ ಪುಟ್ಟಣ್ಣಯ್ಯನವರು ಹಿಂದೆ ಒಂದು ಮಾತು ಹೇಳ್ತಾ ಇದ್ರು, ನನ್ನ ಮಗ ದುಬೈ ಕಳಿಸಿದ್ದೆ, ನನ್ನ ಮಗ ದುಬೈನಲ್ಲಿದ್ದಾನೆ ಅಂತ ಹೋಗಿ ನಾನು ಹೋಟೆಲಲ್ಲಿ ಕೂತ್ಕೊಂಡೆ, ನೋಡಿದ್ರೆ ನನ್ನ ಮಗ ಅಲ್ಲಿ ತಟ್ಟೆ ತೊಳಿತಾ ಇದ್ದ. ಅದೇ ಇಲ್ಲಿ ಬಿದ್ದಿರ್ತಕ್ಕಂಥ ತೆಂಗಿನ ಮರಗಳನ್ನೆಲ್ಲ ಆಯ್ಕೊಂಡು ತೆಂಗಿನಕಾಯಿಗಳನ್ನೆಲ್ಲ ಕೂಡಾಕೊಂಡು ಮಾರಾಟ ಮಾಡಿದ್ರು ಲಕ್ಷಾಂತರ ರೂಪಾಯಿ ಬರ್ತಾ ಇತ್ತು. ಅದನ್ನ ಮಾಡ್ಲಿ. ಇಲ್ಲಿ ಸೊಪ್ಪು ತರಕಾರಿ ಬೆಳೆದಿದ್ರು ಲಕ್ಷಾಂತರ ರೂಪಾಯಿ ಬರ್ತಾ ಇತ್ತು. ನನ್ನ ಮಗ ವಿದೇಶಕ್ಕೆ ಹೋಗ್ತೀನಿ ಅಂತ ಹೋಗಿ ವಿದೇಶದಲ್ಲಿ ಹೋಟೆಲಲ್ಲಿ ತಟ್ಟೆ ತೊಳಿತಾ ಇದ್ದ. ಇದು ನೋಡಿ ನನಗೆ ಬಹಳ ಬೇಜಾರಾಯ್ತು ಅಂತ ರೈತ ಸಂಘದ ಪುಟ್ಟಣ್ಣಯ್ಯನವರು ಒಂದ್ ಕಡೆ ಭಾಷಣದಲ್ಲಿ ಹೇಳಿದ್ರು. ಹೀಗಾಗಿ ನಾವು ದೊಡ್ಡ ದೊಡ್ಡ ಶ್ರೀಮಂತಿಕೆಯನ್ನ ಅರಸಿಕೊಂಡು ಬೆನ್ನತ್ಕೊಂಡು ವಿದೇಶಗಳಿಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಬೇರೆಯವರು ಇಲ್ಲಿಗೆ ಬಂದು ಕಂಪನಿಗಳನ್ನ ಮಾಡ್ಕೊಂಡು ನಮ್ಮ ಇರೋದನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೆ ಬ್ರಿಟಿಷ್ನರು ಬಂದಿದ್ದು, ಮುಘಲರು ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಲ್ಲ. ಇಲ್ಲಿ ಸಾಂಬಾರ್ ಪದಾರ್ಥ ಬೆಳೆದಂಗೆ ಯಾವ ದೇಶದಲ್ಲೂ ಬೆಳೆಸೋದಿಲ್ಲ. ಇಲ್ಲಿ ಭೂಮಿ ಇದ್ದಷ್ಟು ಯಾವ ದೇಶದಲ್ಲೂ ಇಲ್ಲ. ಇಲ್ಲಿ ನೈಸರ್ಗಿಕ ಸಂಪತ್ತು, ನದಿಗಳು, ಕಣಿವೆಗಳು, ಬೆಟ್ಟ ಗುಡ್ಡಗಳು ಇದ್ದಂಗೆ ಬೇರೆ ಎಲ್ಲೂ ಇಲ್ಲ. ನೀವೇನು ಪಾಕಿಸ್ತಾನದಿಂದ ಆಚೆ ಇರಾನನ್ನ ದಾಟಿ ಅರಬ್ ಹೋದ್ರೆ, ಸೌದಿ ಅರಬ್ ಅಲ್ಲೆಲ್ಲ, ಕತಾರ್ ಅಲ್ಲೆಲ್ಲ ಬರೇ ಬೆಟ್ಟ ಗುಡ್ಡಗಳು, ಮಳೆ ಇಲ್ಲ, ಒಂದು ಗಿಡನೂ ಇಲ್ಲ. ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ವೃತ್ತಿಗಳಿಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು. ಸ್ಥಳೀಯವಾಗಿ ಏನೇನು ಜನಗಳಿಗೆ ಅವಶ್ಯಕತೆ ಇದೆ ಅದನ್ನ ಕೊಡ್ಲಿಕ್ಕೆ ನಾವು ತಯಾರು ಮಾಡ್ಕೊಳ್ಬೇಕು. ಇವತ್ತು ನಮ್ಗೆ ಟೊಮಾಟೊ ಬೇರೆ ನಾಡಿನಿಂದ ಬರಬಾರ್ದು, ನಾವೇ ಬೆಳೆಸಬೇಕು. ಮೆಣಸಿನಕಾಯಿ ಅದು ನಮ್ಗೆ ಏನ್ ಬೇಕು ಇಲ್ಲೇ ಬೆಳ್ಕೊಂಡು ಇಲ್ಲೇ ಕೊಡ್ಬೇಕು, ಸುತ್ತಮುತ್ತಲವರಿಗೆಲ್ಲ ಹಂಚ್ಬೇಕು. ಅವಾಗ ಅದು ದಾಸೋಹ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾವು ಯಾವಾಗ ಕಷ್ಟ ಕೊಡೋದಿಲ್ಲ. ನಮಗೆ ಬೇಕಾದಿದ್ದು ಎಲ್ಲ ಹೊರಗಡೆಯಿಂದ, ಈಗ ಮೊಬೈಲ್ ಬೇಕು ಅಂತ ಹೇಳಿದ್ರೆ ಚೀನಾದಿಂದ ತರಿಸ್ಕೋಬೇಕು. ನಾವು ಅವಶ್ಯಕತೆ ಇದೆ ಜನಗಳಿಗೆ, ಇಲ್ಲೇ ರೆಡಿ ಆಗ್ಬೇಕು ವಸ್ತುಗಳು. ಈಗ ನೋಡ್ರಿ, ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಬಂತು, ಅದರಿಂದ ಎಷ್ಟೋ ಸಾವಿರಾರು ಜನಗಳಿಗೆ ಉದ್ಯೋಗ. ವೀಕ್ಷಕರೇ, ಈ ವಿಚಾರದಲ್ಲಿ ಗುರುಗಳ ಮಾತು ಹೇಗೆ ಅಂದ್ರೆ, ಫ್ಯೂಚರ್ಗೆ ಅಥವಾ ಇವತ್ತಿನ ಎಜುಕೇಶನ್ ಜೊತೆಗೆ ಮಕ್ಕಳಿಗೆ ಸ್ಕಿಲ್ ಇರಬೇಕು. ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ಮೆಸೇಜ್ನ ಇದರಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಗುರುಗಳೇ, ಕೊನೆಯದಾಗಿ ನೀವು ಇಡೀ ಇವತ್ತಿನ ಭೂಮಂಡಲದ ಓವರ್ ಆಲ್ ಲಿವಿಂಗ್ ಥಿಂಗ್ಸ್ ಅಥವಾ ಆ ಒಂದು ಜನರೇಷನ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಹೇಗೆ ಜೀವನ ಮಾಡಿದ್ರೆ ಫ್ಯೂಚರ್? ಬಸವಣ್ಣನವರು ಹೇಳ್ಬಿಟ್ಟಿದ್ದಾರೆ. ಬಸವಣ್ಣವರು
ಬಸವಾದಿ ಟೀಚರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಾಯಕವೇ ಕೈಲಾಸ ನಮ್ಮ ಬದುಕಿ ಸಂತಸ. ಹೀಗಾಗಿ ಪ್ರತಿಯೊಬ್ಬರು ಕೂಡ ದುಡಿಮೆ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು, ಅದನ್ನ ಬೇರೆಯವರಿಗೆ ಹಂಚಬೇಕು. ರೈತ ಅಂತ ಹೇಳಿದ್ರೆ ಅವನಿಗೋಸ್ಕರ ಉಪಯೋಗಿಸ್ಕೊಳ್ಳೋದಲ್ಲ, ಅವನು ಎಲ್ಲರಿಗೂ ದಾಸೋಹ ಮಾಡ್ತಾನೆ. ತಾನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇದನ್ನೆಲ್ಲ ಮಾರ್ಕೆಟ್ ಹಾಕ್ತಾನೆ. ಮಾರ್ಕೆಟ್ ಯಾಕೆ ಹಾಕ್ತಾನೆ ಅಂದ್ರೆ ಬೇರೆಯವರು ಹೋಗ್ಲಿ ಊಟ ಮಾಡ್ಲಿ ಅಂತ ಹೇಳಿ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಸರ್ಕಾರವು ಯುವಕರಿಗೆ ಯುವತಿಯರಿಗೆ ಹೆಚ್ಚು ತರಬೇತಿ ಸಂಸ್ಥೆಗಳನ್ನ ಮಾಡಿ ತರಬೇತಿಯನ್ನ ಕೊಡ್ಬೇಕು. ಪ್ರತಿಯೊಂದರಲ್ಲೂ ತರಬೇತಿಯನ್ನ ಕೊಡ್ಬೇಕು. ಮಿಷನರೀಸ್ ತರಬೇತಿಗಳಾಗ್ಬೋದು, ಕೃಷಿ ತರಬೇತಿ ಆಗ್ಬೋದು, ಕಮರ್ಷಿಯಲ್ ತರಬೇತಿ, ಯಾವುದೇ ತರಬೇತಿಗಳನ್ನು ಕೊಡಬೇಕು. ಆ ಮೂಲಕವಾಗಿ ಜನಗಳು ಇವತ್ತು ನೋಡಿ, ಜಪಾನ್ನಲ್ಲಿ, ಚೀನಾ ದೇಶದಲ್ಲಿ ಯುವಕ ಯುವತಿಯರು ಒಂದು ನಿಮಿಷನೂ ಕುತ್ಕೊಳ್ಳಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಜಪಾನ್ ಮತ್ತು ಚೀನಾದಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ಯುವಕ ಯುವತಿಯರು ಸಮಯವನ್ನು ಹಾಳು ಮಾಡೋದೇ ಇಲ್ಲ. ಅದೇ ನಮ್ಮ ಗ್ರಾಮೀಣ ಪ್ರದೇಶಗಳು ಎಷ್ಟು ಹಳ್ಳಿ ಕಟ್ಟೆಯನ್ನು ಕುತ್ಕೊಂಡಿರ್ತಾರೆ. ಕಾರಣ ಪಾಪ ಇವ್ರಿಗೆಲ್ಲ ಸರ್ಕಾರ ಇವ್ರು ಯಾಕೆ ಕುತ್ಕೊಂಡಿದ್ದಾರೆ, ಇವ್ರೇನ್ ಎಜುಕೇಶನ್ ಮಾಡಿದ್ದಾರೆ, ಇವ್ರಿಗೇನು ಕೆಲಸ ಕೊಡ್ಬೇಕು, ಇವ್ರಿಗೆ ಕೆಲಸ ಏನ್ ತೆಗಿಬೇಕು ಅನ್ನೋದು ಸರ್ಕಾರಕ್ಕೂ ಕೂಡ ಇರಬೇಕು. ಮತ್ತೆ ಇವ್ರಿಗೂ ನಾವು ದುಡಿಮೆ ಮಾಡಬೇಕು, ಕೂತ್ಕೋಬಾರದು, ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮ ಹುಡುಗರಿಗೂ ಕೂಡ ಯುವತಿಯರಿಗೂ ಕೂಡ ಇರ್ಬೇಕಾಗ್ತೈತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಸಂಪಾದನೆ ಮಾಡಬೇಕು, ಬೇರೆಯವರು ಕೂಡ ಅದನ್ನ ಹಂಚ್ತಾ ಹೋಗ್ಬೇಕು, ಕೊಡ್ತಾ ಹೋಗ್ಬೇಕು. ಸ್ಟ್ರಾಂಗ್ ಲೈಫ್ ಈಗಿನ ಜನರೇಷನ್ಗೆ ನಿಮ್ ಕಡೆ ಎಲ್ಲರಿಗೊಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನ ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರ ನೆಂಟು ಒಂದೇ ಅಣ್ಣ, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆಲ್ಲರೂ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಯಾವಾಗ ನಮ್ ದೇಶ ಫೇಲಾಯಿತು ಆಗುತ್ತೆ ಅಂತ ಹೇಳಿದ್ರೆ, ಅವನ ಆ ಧರ್ಮ, ಇವನ್ ಈ ಧರ್ಮ, ನಮ್ ಧರ್ಮ ದೊಡ್ಡದು, ನಮ್ ಧರ್ಮ ದೊಡ್ಡದು, ನಮ್ ಜಾತಿ ದೊಡ್ಡದು ಅಂತ ಶ್ರೇಷ್ಠತೆಯನ್ನು ನಾವು ಹೇಳ್ಕೊಂಡು ಹೋಗ್ತೀವಲ್ಲ, ಅವಾಗ ಯುದ್ಧಗಳು ಜಗಳಗಳು ಆಗ್ತವೆ. ಅದು ನಮ್ಮ ಭಾರತ ದೇಶದ ಅಷ್ಟೇ ಅಲ್ಲ, ಎಲ್ಲ ಬೇರೆ ಬೇರೆ ಕಡೆನೂ ಆ ಒಂದು ಯುದ್ಧದ್ದು ಮೋಹ ಇದೆ ಅವ್ರಿಗೆಲ್ಲರಿಗೂ ಕೂಡ. ಹೀಗಾಗಿ ಆ ಯುದ್ಧದಿಂದ ಹೊರಗಡೆ ಬಂದು ನಾವು ಬುದ್ಧನ ರಾಷ್ಟ್ರ, ಇದು ಶಾಂತಿಯುತವಾಗಿರ್ಬೇಕು. ಇದು ಬುದ್ಧನ ರಾಷ್ಟ್ರ, ಇದು ಬುದ್ಧ ಹುಟ್ಟಿಸಿದಂತ, ಬುದ್ಧ ಉದಯವಾದಂತಹ ನಾಡು ಈ ಭಾರತ ದೇಶ. ಇದು ಶಾಂತಿಯ ದೇಶ. ಹೀಗಾಗಿ ಬುದ್ಧನನ್ನ ಇವತ್ತು ಜಪಾನು, ಜರ್ಮನ್ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಬುದ್ಧನ ಪ್ರತಿಮೆಗಳನ್ನ, ಮೂರ್ತಿಗಳನ್ನ ಶಾಂತಿಯ ಸಂಕೇತವಾಗಿ ಇಟ್ಕೊಂಡಿದ್ದಾರೆ. ನಾವು ಇಟ್ಕೊಂತ ಇಲ್ಲ. ಬುದ್ಧನನ್ನ ನಾವು ನಮ್ಮ ಹೃದಯದಲ್ಲೂ ಇಟ್ಕೊಂಡಿಲ್ಲ, ಹೊರಗಡೆನೂ ಇಟ್ಕೊಂಡಿಲ್ಲ. ಬುದ್ಧನನ್ನ ಮರ್ತೇ ಬಿಟ್ಟಿದ್ದೀವಿ, ನಾವೆಲ್ಲ ದಡ್ಡರಾಗ್ತಾ ಇದ್ದೀವಿ. ಹೀಗಾಗಿ ಬುದ್ಧನ ವಾಣಿಗಳನ್ನ, ಬಸವಣ್ಣನವರ ವಾಣಿಗಳನ್ನ ಕೇಳಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ. ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇ. ಮಾನವ ಕುಲಂ ತಾನೊಂದೇ ವಲಂ ಅಂತ ಪಂಪ ಏನ್ ಹೇಳಿದಾನೆ, ಮಾನವ ಜಾತಿ ಎಲ್ಲ ಒಂದೇ ಅಂತ ಹೇಳಿದಾನೆ. ಹೀಗಾಗಿ ಧರ್ಮಗಳ ಯುದ್ಧ, ಜಾತಿಗಳ ಮಧ್ಯೆ ಸಂಘರ್ಷ, ಇದೆಲ್ಲವೂ ಕೂಡ ನಿಂತಾಗ ಮಾತ್ರ ನಾವೆಲ್ಲ ಶಾಂತಿಯುತವಾಗಿರ್ತೇವೆ. ಥ್ಯಾಂಕ್ ಯು ಗುರುಗಳೇ. ಇದುವರೆಗೂ ನೀವು ಕೊಟ್ಟಂತ ಮೆಸೇಜ್ ನನ್ನ ಯೂತ್ಸ್ ಜನಗಳಾಗಿರ್ಬೋದು, ಓಲ್ಡ್ ಎಲ್ಲರಿಗೂ ಮನಸ್ಸಿಗೆ ಮುಟ್ಟಿದೆ ಅನ್ಕೊಂತೀನಿ. ಇದು ನನ್ನ ಮೊದಲನೇ ಕಾರ್ಯಕ್ರಮ ಕತೆ ನಮ್ಮ ಜೊತೆ. ಮತ್ತೆ ಭೇಟಿ ಆಗೋಣ ಮುಂದಿನ ಪಾಡ್ಕಾಸ್ಟ್ನಲ್ಲಿ. ಪ್ರತಿ ಹೃದಯಕ್ಕೊಂದು ಕತೆ ಇದೆ. ಧನ್ಯವಾದ. ಫ್ರೆಂಡ್ಸ್, ಇವರು ವಜ್ರ ಎಂಟರ್ಟೈನ್ಮೆಂಟ್ಸ್ನ ಪ್ರೋಗ್ರಾಮ್ ಹೆಡ್ ಅಶೋಕ್ ಆದಿಶೈವ ಅಂತ. ಇವ್ರಿಗಿವತ್ತು ಬ್ಲಾಗ್ ಪ್ಲಸ್ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಗಾಡಿ ಓಡಿಸಿದವ್ರೆ, ಆಫ್ ರೋಡ್ ಕಿಂಗ್ ಅನ್ಸುತ್ತೆ ಇವ್ರು ಮೋಸ್ಟ್ಲಿ. ಹೇಳಿ, ಏನನ್ನಿಸ್ತು? ಹೋಗ್ತಾ ಹೆಂಗೋ ಹೋದ್ವಿ, ಬರ್ತಾ ಭಾಳ ತುಂಬ ಕಷ್ಟ ಆಗುತ್ತೆ. ಮಳೆ ಬೇರೆ, ಕತ್ತು ಬೇರೆ, ಒಂದು ಹಂಗು 3-4 ಗಾಡಿಗಳನ್ನ ತಡ ಆಗ್ತದೆ. ಯಾರೋ ಅಡ್ರೆಸ್ಸು ಹೇಳಿಲ್ಲ. ಹಂಗೋ ಹೆಂಗೆಂಗೋ ಮಾಡಿಕೊಂಡು ಇವಾಗ ಇಷ್ಟೊತ್ತಿನಲ್ಲಿ ತಲುಪಿದ್ದೀವಿ. ತುಮಕೂರಿಗೆ ದೊಡ್ಡಲ್ ಮರ ತಲುಪಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ತುಮಕೂರು ರೀಚ್ ಆಗ್ತೀವಿ. ವಜ್ರ ಎಂಟರ್ಟೈನ್ಮೆಂಟ್ಸ್ನ ಶೋ ಬಗ್ಗೆ ಹೇಳೋದಾದರೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮ ಕತೆ ನಮ್ಮ ಜೊತೆನ ಮಧ್ಯರಾತ್ರಿ 12-1 ಗಂಟೆವರೆಗೂ ಕಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಪಾಡ್ಕಾಸ್ಟು ಶೂಟು ಮತ್ತು 2 ಮುಗಿಸಿದ್ದೀವಿ.
ಹಾಗೆ ಅದ್ರ ಜೊತೆ ಸ್ವಲ್ಪ ಉಡಾವಡಿಗಳಾಯಿತು, ಮಳೆಯಿಂದ ಸ್ವಲ್ಪ ತೊಂದರೆ ಆಗಿ ವಿ ಹ್ಯಾವ್ ಕಂಪ್ಲೀಟೆಡ್ ಬೋತ್ ಪಾಡ್ಕ್ಯಾಸ್ಟು ಬ್ಲಾಗು ಎರಡೂ ಜೊತೆಲಾಗಿರೋದು ಮೋಸ್ಟ್ಲಿ ಇದೇ ಫಸ್ಟ್ ಅನಿಸುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಜ್ರ ಎಂಟರ್ಟೈನ್ಮೆಂಟ್ಸ್ನ ಏಕೈಕ ಪಾಡ್ಕ್ಯಾಸ್ಟ್ ನಿಮ್ಮ ಕತೆ ನಮ್ಮ ಜೊತೆ. ಇದು ಪ್ರತಿ ಹೃದಯದ ಕತೆಗಳನ್ನು ನಿಮಗೆ ಮುಟ್ಸೋಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಪಾಡ್ಕ್ಯಾಸ್ಟ್ನಲ್ಲಿ.